ಡಿಸ್ನಿ ಮತ್ತು ಓಪನ್ ಎಐ ಮಧ್ಯೆ $1 ಬಿಲಿಯನ್ ಡೀಲ್ ನಡೆದಿದೆ. ಏನು ಡೀಲು? ಡಿಸ್ನಿ ಮೂವಿ ಶೂಟ್ ಮಾಡೋದಕ್ಕೋಸ್ಕರ ಅಲ್ಲ, ಬಟ್ ಡಿಸ್ನಿ ಓಪನ್ ಎಐ ಫ್ಯೂಚರ್ಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ. ಡಿಸ್ನಿಗೆ ಮೇಯ್ನಾಗಿ 2 ಪ್ರಾಬ್ಲಮ್ಸ್. ಒಂದು ಅನಿಮೇಷನ್ ಕಾಸ್ಟ್ ಜಾಸ್ತಿ, ಇನ್ನೊಂದು ಟೈಮ್ ಕನ್ಸ್ಯೂಮಿಂಗ್. ಇಲ್ಲಿ ಓಪನ್ ಎಐಯಲ್ಲಿ ಒಂದು ಫೀಚರ್ ಇದೆ, ಒಂದು ಏನು ಫ್ಯೂಚರ್? ಸೋರಾ ಅನ್ನೋ ಫ್ಯೂಚರ್. ಆ ಸೋರಾ ಏನು ಮಾಡುತ್ತೆ ಅಂದರೆ, ನೀವು ಜಸ್ಟ್ ಪ್ರಾಂಪ್ಟ್ ಕೊಟ್ಟರೆ ಸಾಕು, ಸೆಕೆಂಡ್ಸಲ್ಲಿ ನಿಮಗೆ ಎಐ ಜನರೇಟೆಡ್ ವೀಡಿಯೋಸ್ ಜನರೇಟ್ ಮಾಡಿಕೊಡುತ್ತೆ. ಇಲ್ಲಿ ನಿಮ್ಗೊಂದು ಕ್ವಶನ್ ಬರ್ಬೋದು, ಏನಿದು ನಾರ್ಮಲ್ ಆಗಿ ನಾವು ಜನರೇಟ್ ಮಾಡೋದಲ್ವಾ, ಅದಕ್ಕೆ $1 ಬಿಲಿಯನ್ ಡೀಲ್ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಓಪನ್ ಎಐಗೆ ಯಾವುದೇ ಡಿಸ್ನಿ ಕ್ಯಾರೆಕ್ಟರ್ಸ್ ಆಕ್ಸೆಸ್ ಇರಲಿಲ್ಲ ಮುಂಚೆ. ಇವಾಗ ಈ ಡೀಲಿಂದ 200+ ಡಿಸ್ನಿ ಕ್ಯಾರೆಕ್ಟರ್ಸ್ ಲೈಕ್ ಮಿಕ್ಕಿ ಮೌಸ್, ಐರನ್ ಮ್ಯಾನ್ ಆಗಲಿ, ಇವೆಲ್ಲದರ ಆಕ್ಸೆಸ್ ಸಿಕ್ಕಿದೆ. ಸೊ ಫ್ಯಾನ್ಸ್ ಅದರ ರಿಲೇಟೆಡ್ ವೀಡಿಯೋಸ್, ಎಐ ಜನರೇಟೆಡ್ ವೀಡಿಯೋಸ್ ಜನರೇಟ್ ಮಾಡ್ಕೊಳ್ಬೋದು. ಇವಾಗ ಇದರಿಂದ ಡಿಸ್ನಿಗೆ ಹೇಗೆ ಲಾಭ, ಓಪನ್ ಎಐಗೆ ಹೇಗೆ ಲಾಭ ಅಂದರೆ, ಓಪನ್ ಎಐಗೆ ಕಸ್ಟಮರ್ ಬೇಸ್ ಇನ್ಕ್ರೀಸ್ ಆಗುತ್ತೆ, ಯೂಸೇಜ್ ಇನ್ಕ್ರೀಸ್ ಆಗುತ್ತೆ, ಪ್ಲಸ್ ಆ ಸೋರಾ ಅನ್ನೋ ಮಾಡ್ಯೂಲ್ ಚೆನ್ನಾಗಿ ಟ್ರೈನ್ ಆಗುತ್ತೆ. ಇಲ್ಲಿ ಡಿಸ್ನಿಗೆ ಲಾಸ್ ಆಗುತ್ತಾ? ಇಲ್ಲ, ಇಲ್ಲಿ ಡಿಸ್ನಿ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಮೂವ್ ತಗೋತಿದೆ. ಹೆಂಗಂದರೆ, ಫ್ಯೂಚರಲ್ಲಿ ಅನಿಮೇಷನ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ, ಎಐ ಜನರೇಟೆಡ್ ವೀಡಿಯೋಸ್ ಜಾಸ್ತಿ ಆಗುತ್ತೆ, ಪ್ಲಸ್ ಫ್ಯೂಚರ್ ಜನ್ರೇಷನ್ಸ್ ಈ ಡಿಸ್ನಿ ಕ್ಯಾರೆಕ್ಟರ್ಸ್ನು ನೋಡಬೇಕು ಅಲ್ವಾ. ಸೊ ಇದರಿಂದ ನಿಮ್ಗೆ ಅರ್ಥ ಆಗಬೇಕಾಗಿರೋದು ಏನಂದರೆ, ನೆಕ್ಸ್ಟ್ ಯಾವುದೇ ನೀವು ಡಿಸ್ನಿ ಕ್ಯಾರೆಕ್ಟರ್ಸ್, ಫಾರ್ ಎಕ್ಸಾಂಪಲ್ ಮಿಕ್ಕಿ ಮೌಸ್ ಆಗಲಿ, ಎಲ್ಸಾ ಆಗಲಿ, ಇಲ್ಲ ಐರನ್ ಮ್ಯಾನ್ ಆಗಲಿ, ನೀವು ಎಲ್ಲಾದರೂ ನೋಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಕ್ರಿಯೇಟೆಡ್ ಬೈ ಎಐ, ನಾಟ್ ಬೈ ಡಿಸ್ನಿ. ದಿಸ್ ಇಸ್ ಮನು ಎಕ್ಸ್ಪ್ಲೈನ್ಸ್ ಸ್ಮಾರ್ಟ್ ಟಾಪಿಕ್ಸ್ ಸಿಂಪಲ್ ಟಾಕ್.